ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bangalore presents current issue of the day, episode number 84. In today's episode number 84, we are going to look into the topic of gamma ray burst and ALMA or ALMA telescope. Okay, so recent agi ತುಂಬಾ ನ್ಯೂಸ್ ಅಲ್ಲಿ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ಏನಿದೆ ಗಾಮಾ ರೇ ಬರ್ಸ್ಟ್ ಅಂದ್ರೇನು, ಆಮೇಲೆ ಆಲ್ಮಾ ಟೆಲಿಸ್ಕೋಪ್ ಬಗ್ಗೆ ನೋಡೋಣ. ಸೊ ವಿ ಶುಡ್ ಸಿ ವೈ ಇಟ್ ಇಸ್ ಇನ್ ನ್ಯೂಸ್ and then we'll learn about gamma ray burst and then we'll learn about space variable objective monitor satellite recent launch ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ gamma ray burst ನ್ಯೂಸ್ ಅಲ್ಲಿ ಇದೆ, ಅದನ್ನ ನೋಡೋಣ. ಸೊ ಬಿಫೋರ್ ದಿಸ್ UPSC ಅಲ್ಲಿ ಒನ್ ಆಫ್ ದ ಫೇವರೇಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಈ ರೀತಿಯಾದ ಟಾಪಿಕ್ಸ್. ಅದನ್ನ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಸೊ ಒಂದು ಪ್ರಾಕ್ಟೀಸ್ ಕ್ವಶನ್ ನೋಡೋಣ. ಸೊ 2021 ಅಲ್ಲಿ ಕೇಳಿರೋ ಕ್ವಶನ್ ಇದು. ಕ್ವಶನ್ ಏನಂತಂದ್ರೆ, ರೀಸೆಂಟ್ಲಿ ಸೈಂಟಿಸ್ಟ್ ಅಬ್ಸರ್ವ್ ದ ಮರ್ಜರ್ ಆಫ್ giant black holes billions of light years away from the earth. What is the significance of this observation? Option A, Higgs boson particles were detected. Option B, gravitational waves were detected. Option C, possibility of intergalactic space travel through wormhole was confirmed. Option D, it enabled the scientists to understand the singularity. Okay, so ಇದು ಆಲ್ರೆಡಿ ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಈ ರೀತಿಯ ಟಾಪಿಕ್ಸ್ನ. ಸೊ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಟೈಪ್ ಮಾಡಿ. ಓಕೆ, ಸೊ ಬಿಫೋರ್ ಮೂವಿಂಗ್ ಟು ದ ಟಾಪಿಕ್, ಸೊ ಸಿಲೆಬಸ್ಸಲ್ಲಿ GS3 ಸೈನ್ಸ್ ಆ್ಯಂಡ್ ಟೆಕಲ್ ಬರುತ್ತೆ. ಆ್ಯಂಡ್ ಕಂಟೆಕ್ಸ್ಟ್ ಏನಂದರೆ ದ SPOM, ದಟ್ ಈಸ್ ಸ್ಪೇಸ್ ವೇರಿಯೇಬಲ್ ಆಬ್ಜೆಕ್ಟ್ಸ್ ಮಾನಿಟರ್ ಸ್ಯಾಟಲೈಟ್ ವಿಚ್ ವಾಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಚೈನಾ ಆ್ಯಂಡ್ ಫ್ರಾನ್ಸ್, ವಾಸ್ ಲಾಂಚ್ ಫ್ರಮ್ ದ Xichang ಸ್ಯಾಟಲೈಟ್ ಲಾಂಚ್ ಸೆಂಟರ್ ಇನ್ ಚೈನಾ. ಓಕೆ, ಸೊ ರೀಸೆಂಟ್ ಲಾಂಚ್ ಮಾಡಿದ್ದಾರೆ. ಸೊ ಫಸ್ಟ್ SPOM ಬಗ್ಗೆ ನೋಡೋಣ, ಅದಾದ್ಮೇಲೆ ಗಾಮಾ ರೇ ಬರ್ಸ್ಟ್ ಬಗ್ಗೆ ಹೋಗೋಣ. ಓಕೆ, ಸೊ ವಾಟ್ ಈಸ್ SPOM ಸ್ಯಾಟಲೈಟ್? ದಟ್ ಈಸ್ ಸ್ಪೇಸ್ ವೇರಿಯೇಬಲ್ ಆಬ್ಜೆಕ್ಟ್ಸ್ ಮಾನಿಟರ್. ಇಟ್ ವಾಸ್ ಡಿಸೈನ್ ಟು ಸ್ಟಡಿ ಗಾಮಾ ರೇ ಬರ್ಸ್ಟ್ ರಿಸಲ್ಟಿಂಗ್ ಫ್ರಮ್ ದ ಎಕ್ಸ್ಪ್ಲೋಸಿವ್ ಕಾಸ್ಮಿಕ್ ಇವೆಂಟ್ಸ್ ಲೈಕ್ ಬ್ಲ್ಯಾಕ್ ಹೋಲ್ ಬರ್ತ್ ಅಂಡ್ ನ್ಯೂಟ್ರಾನ್ ಸ್ಟಾರ್ ಕೊಲಿಷನ್ಸ್. ಓಕೆ, ಸೊ ಬೇಸಿಕಲಿ ಏನಂದ್ರೆ SPOM ಲಾಂಚ್ ಮಾಡಿದ್ದು ಟು ಸ್ಟಡಿ ಗಾಮಾ ರೇ ಬರ್ಸ್ಟ್. ಓಕೆ, ಸಿಂಪಲ್. And it is the first astronomy satellite developed jointly by China and France following their collaboration in an oceanographic satellite launched in 2018. Okay, so it is the first collaboration in space ಆಗಿ ಯಾರ ಮಧ್ಯೆ, ಚೈನಾ ಮತ್ತು ಫ್ರಾನ್ಸ್ ಮಧ್ಯೆ ಫಸ್ಟ್ ಕೊಲಾಬರೇಷನ್ ಇದೆ, ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗಿದೆ. ಸೊ ಇದೇ ನೋಡಿ SPOM ಸ್ಯಾಟಲೈಟ್ ಅಂದರೆ. ಸೊ ರೀಸೆಂಟ್ ಲಾಂಚ್ ಮಾಡಿದ್ದಾರೆ ಇದನ್ನ, ಸೊ ಇಂಪಾರ್ಟೆಂಟ್ ಇದೆ. ಸೊ ಫಸ್ಟ್ ಇದರದ್ದು ಸ್ಪೆಸಿಫಿಕೇಶನ್ಸ್ ಅದನ್ನ ನೋಡೋಣ, ದೆನ್ ಗಾಮಾ ರೇ ಬರ್ಸ್ಟ್. ಸೊ ಸ್ಪೆಸಿಫಿಕೇಶನ್ಸ್ ಅಲ್ಲಿ, ಸೊ ಫಸ್ಟ್ ಇದ್ರ ಮಿಷನ್ ಆಬ್ಜೆಕ್ಟಿವ್ಸ್ ಏನಂತಂದ್ರೆ, ಪ್ರೈಮರಿ ಆಬ್ಜೆಕ್ಟಿವ್ ಈಸ್ ಟು ಸರ್ಚ್ ಅಂಡ್ ಸ್ಟಡಿ ದ ಗಾಮಾ ರೇ ಬರ್ಸ್ಟ್ ಅಕ್ರಾಸ್ ದ ಯೂನಿವರ್ಸ್, ಅಂಡ್ ದೆನ್ ಡಾಟಾ ಕಲೆಕ್ಷನ್, ಮೇಜರ್ ಅಂಡ್ ಅನಲೈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಪ್ರಾಪರ್ಟೀಸ್ ಆಫ್ ದ ಗಾಮಾ ರೇ ಬರ್ಸ್ಟ್. ಓಕೆ, ಗಾಮಾ ರೇ ಬರ್ಸ್ಟ್ ಇಂದ ಪ್ರಾಪರ್ಟೀಸ್ ಏನಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಪ್ರಾಪರ್ಟಿ ಏನಿದೆ ಅದನ್ನ ಸ್ಟಡಿ ಅದಕ್ಕೋಸ್ಕರ ಡಾಟಾ ಕಲೆಕ್ಟ್ ಮಾಡ್ತಾರೆ. ಅಂಡ್ ದೆನ್ ಸೈಂಟಿಫಿಕ್ ಗೋಲ್ಸ್ ಏನಂದ್ರೆ, unlock the mysteries about the universe's evolution and the gravitational waves which are often associated with the neutron star collisions. Okay, so to study ಯೂನಿವರ್ಸ್ ಯಾವ ಥರ ಎವಾಲ್ವ್ ಆಯಿತು ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ, ಜೊತೆಗೆ ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಸ್ಟಡಿ ಮಾಡೋಕ್ಕೋಸ್ಕರ. ಓಕೆ, ಸೊ ನಿಮ್ಗೆ ಏನಾದರೂ ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂತಂದರೆ ಆಲ್ರೆಡಿ ಕರೆಂಟ್ ಇಶ್ಯೂ ಆಫ್ ದ ಡೇ ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಸರ್ಚ್ ಗ್ರಾವಿಟೇಷನಲ್ ವೇವ್ಸ್ ಗ್ರಾವಿಟೇಷನಲ್ ಲೆನ್ಸಿಂಗ್ ಕರೆಂಟ್ ಇಶ್ಯೂ ಆಫ್ ದ ಡೇ ನಮ್ಮ ಲಾಕ್ಸ್ ಬೆಂಗಳೂರು, ಆ ಥರ ಸರ್ಚ್ ಮಾಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ. ಅದರಲ್ಲಿ ಡೀಟೇಲ್ ಆಗಿ ಗ್ರಾವಿಟೇಷನಲ್ ವೇವ್ಸ್ ಲೆನ್ಸಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದನ್ನ ಒಂದ್ಸರಿ ನೋಡ್ಕೊಳ್ಳಿ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ. ಆ್ಯಂಡ್ ದೆನ್ ರಿಯಲ್ ಟೈಮ್ ಡಿಟೆಕ್ಷನ್, ದಟ್ ಈಸ್ ಟ್ರಾನ್ಸ್ಮಿಟ್ ದ GRB ಡಾಟಾ ಟು ಗ್ರೌಂಡ್ ಕಂಟ್ರೋಲ್ ವಿತ್ ಇನ್ ಅಬೌಟ್ 1 minute, ಎನೇಬಲಿಂಗ್ ಕೋಆರ್ಡಿನೇಟೆಡ್ ಅಬ್ಸರ್ವೇಷನ್ಸ್ ಥ್ರೂ ಗ್ರೌಂಡ್ ಬೇಸ್ಡ್ ಸ್ಟೇಷನ್ಸ್ ಗ್ಲೋಬಲಿ. ಓಕೆ, ಸೊ ಡಾಟಾ ಏನಾದರೂ ಕಲೆಕ್ಟ್ ಮಾಡ್ತಾರಲ್ಲ, ಡಾಟಾ ಕಲೆಕ್ಟ್ ಮಾಡಿದ್ದನ್ನ ಸ್ಪೇಸಲ್ಲಿರುವಂಥ ಸ್ಯಾಟಲೈಟಿಂದ SPOM ಸ್ಯಾಟಲೈಟಿಂದ ಕೆಳಗಡೆ ಇರುವಂಥ ಗ್ರೌಂಡ್ ಸ್ಟೇಷನ್ಸ್ಗೆ ವಿತಿನ್ 1 minute ಅಲ್ಲಿ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದಾಗ ಏನಂತಂದರೆ ರಿಯಲ್ ಟೈಮ್ ಮಾನಿಟರ್ ಮಾಡ್ಬೋದು ಅಂತ. ಸೊ ಹೈಲಿ ಆಂಬಿಷಿಯಸ್ ಪ್ರಾಜೆಕ್ಟ್ ಆಗಿದೆ ಇದು. ನಾರ್ಮಲಾಗಿ ಈ ಥರ ಪ್ರಾಜೆಕ್ಟ್ನ NASA ಅವ್ರು ಮಾಡ್ತಿರ್ತಾರೆ, ಬಟ್ ಇವಾಗ ಚೈನಾ ಅವ್ರು ಕೊಡೋರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಇದರಲ್ಲಿ ಇಂಪಾರ್ಟೆಂಟ್ ಪೇಲೋಡ್ಸ್ ಏನಂತಂದರೆ, ಫೀಚರ್ಸ್ ಆ್ಯಂಡ್ ಕ್ಯಾಪಬಿಲಿಟೀಸ್ ಆಫ್ SPOM ಅಂದರೆ, ಇಟ್ ವೇಸ್ ಅರೌಂಡ್ 930 kilo and it is equipped with 4 payloads, of which 2 are developed by France and the 2 are developed by China. So France ಅವರು ಡೆವಲಪ್ ಮಾಡೋದು ಅಂತಂದರೆ ಎಕ್ಲೇರ್ಸ್ ಆ್ಯಂಡ್ MXC ಟೆಲೋಸ್ಕೋಪ್ಸ್ ಟು ಡಿಟೆಕ್ಟ್ ಆ್ಯಂಡ್ ಕ್ಯಾಪ್ಚರ್ GRBs. ಸರಿನಾ?
ಫಾನ್ಸ್ ಅವ್ರು ಮಾಡಿರೋದು ಎಕ್ಲೇಸ್ ಮತ್ತು MX ಅಂತ ಅವೆರಡು ಟೆಲಿಸ್ಕೋಪ್ಸ್ ಅವು ಏನು ಮಾಡ್ತಾರೆ ಅಂದರೆ ದೇ ಕ್ಯಾಪ್ಚರ್ ಗಾಮಾ ರೇ ಬರ್ಸ್ಟ್. ಓಕೆ, ದೇ ವಿಲ್ ಡಿಟೆಕ್ಟ್ ಅಂಡ್ ಕ್ಯಾಪ್ಚರ್ ಗಾಮಾ ಬರ್ಸ್ಟ್. ಚೈನೀಸ್ ಕಾಂಟ್ರಿಬ್ಯೂಷನ್ಸ್ ಅಂದರೆ ಗಾಮಾ ರೇ ಮಾನಿಟರ್ ಅಂತ. ಸೊ GRB ಮಾನಿಟರ್, ಇಟ್ ಮೇಜರ್ಸ್ ದ ಸ್ಪೆಕ್ಟ್ರಮ್ ಆಫ್ GRBs. ಆ್ಯಂಡ್ ದೆನ್ ವಿಸಿಬಲ್ ಟೆಲಿಸ್ಕೋಪ್, ಇಟ್ ವಿಲ್ ಡಿಟೆಕ್ಟ್ ಆ್ಯಂಡ್ ಅಬ್ಸರ್ವ್ ವಿಸಿಬಲ್ ಎಮಿಷನ್ಸ್ ಫ್ರಮ್ ದ ಇಮಿಡಿಯೇಟ್ಲಿ ಆಫ್ಟರ್ GRB. ಓಕೆ, ಸೊ ವಿಸಿಬಲ್ ರೇಂಜ್ ಇದರಲ್ಲಿ ಸ್ಟಡಿ ಮಾಡುತ್ತೆ ಇದು. ಸೊ ಗಾಮಾ ರೇ ಬರ್ಸ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಲೈಟ್ ಬರುತ್ತಲ್ಲ, ಆ ಲೈಟ್ನ ಕ್ಯಾಪ್ಚರ್ ಮಾಡಿ ಸ್ಟಡಿ ಮಾಡೋದು ವಿಸಿಬಲ್ ಟೆಲಿಸ್ಕೋಪಲ್ಲಿ. ಓಕೆ, ಸೊ ಇದನ್ನ ಯಾವ ಆರ್ಬಿಟಲ್ಲಿ ಪ್ಲೇಸ್ ಮಾಡಿದೆ ಅಂತಂದರೆ ನಾರ್ಮಲ್ ಆಗಿ ಲೋ ಅರ್ತ್, ಮೀಡಿಯಮ್ ಅರ್ತ್, ಹೈ ಅರ್ತ್ ಆರ್ಬಿಟ್ ಇರುತ್ತೆ. ದೆನ್ ಜಿಯೋ ಸಿಂಕ್ರೋನಸ್, ಜಿಯೋ ಸ್ಟೇಷನರಿ, ಪೋಲಾರ್ ಸಿಂಕ್ರೋನಸ್, ಸನ್ ಸಿಂಕ್ರೋನಸ್ ಅದೆಲ್ಲ ಡಿಫ್ರೆಂಟ್. ಬಟ್ ಇದನ್ನ ಇದು ಮಾಡಿರೋದು ಲೋ ಅರ್ತ್ ಆರ್ಬಿಟಲ್ಲಿ ಎಟ್ ಎನ್ ಆಲ್ಟಿಟ್ಯೂಡ್ ಆಫ್ 625 ಕಿಲೋಮೀಟರ್ಸ್ ಅಲ್ಲಿ ಇದು ಮಾಡಿದ್ದಾರೆ. ಆ್ಯಂಡ್ ಅನ್ ಆರ್ಬಿಟಲ್ ಪೀರಿಯಡ್ ಆಫ್ 96 minutes. ಸೊ ಆರ್ಬಿಟಲ್ ಪೀರಿಯಡ್ ಅಂತಂದರೆ ಈ ಅರ್ಥನ ಒಂದು ಕಂಪ್ಲೀಟ್ ರಿವಾಲ್ವ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಆರ್ಬಿಟಲ್ ಟೈಮ್ ಅಂತ ಕರೀತಾರೆ. ಸೊ ಆರ್ಬಿಟಲ್ ಪೀರಿಯಡ್ ಇದು 96 minutes ಇದೆ ಅಂತೆ. ಆ್ಯಂಡ್ ಇಟ್ ಈಸ್ ಇನ್ 625 ಕಿಲೋಮೀಟರ್ ಆಲ್ಟಿಟ್ಯೂಡಲ್ಲಿದೆ. ಆ್ಯಂಡ್ ದೆನ್ ಇದರ ಸಿಗ್ನಿಫಿಕೆನ್ಸ್ ಏನಂತಂದರೆ ವಿತ್ ದಿಸ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಸ್ಟಡಿ ಆಫ್ ಅರ್ಲಿ ಯೂನಿವರ್ಸ್. ಸೊ ಇಟ್ ವಿಲ್ ಅರ್ಲಿ ಯೂನಿವರ್ಸ್ ಇನ್ಸೈಟ್ಸ್ ಕೊಡುತ್ತೆ ನಮಗೆ. ಇಟ್ ವಿಲ್ ಏಮ್ ಟು ಡಿಟೆಕ್ಟ್ ದ ಅರ್ಲಿಯೆಸ್ಟ್ ಗಾಮಾ ರೇ ಬರ್ಸ್ಟ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಆನ್ ದ ಯೂನಿವರ್ಸಸ್ ಅರ್ಲಿ ಸ್ಟೇಜಸ್ ಆ್ಯಂಡ್ ಎವಲ್ಯೂಷನ್. ಸರಿನಾ, ಯೂನಿವರ್ಸ್ ಯಾವ ಥರ ಇವಾಲ್ವ್ ಆಯಿತು, ಯಾವ ಥರ ಇವಾಲ್ವ್ ಆಗ್ತಿದೆ ಅದು ನಮಗಿನ್ನೂ ಕಂಪ್ಲೀಟಾಗಿ ಗೊತ್ತಿಲ್ಲ. ಸರಿನಾ, ವಿ ಆರ್ ಜಸ್ಟ್ ಒಂದು ಪೆಸ್ಕ್ ಆಫ್ ಡಸ್ಕ್ ಅಂತ ಹೇಳ್ಬೋದು ಅಷ್ಟೇ, ಡಸ್ಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಒನ್ ಆಫ್ ದ ಮೇಜರ್ ಸ್ಟೆಪ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಕಿಲೋನೋವಾ ಡಿಟೆಕ್ಷನ್, ವಿಚ್ ಈಸ್ ದ ಕೆಪಬಿಲಿಟಿ ಟು ಸರ್ಚ್ ಫಾರ್ ಕಿಲೋನೋವಾಸ್, ವಿಚ್ ಈಸ್ ಎನ್ಹಾನ್ಸಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟೆಲ್ಲರ್ ಎವಲ್ಯೂಷನ್ ಆ್ಯಂಡ್ ದ ಒರಿಜಿನ್ ಆಫ್ ಹೆವಿ ಎಲಿಮೆಂಟ್ಸ್ ಲೈಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನ್ ದ ಯೂನಿವರ್ಸ್. ಸೊ ಕಿಲೋನೋವಾನ ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಆ್ಯಂಡ್ ದೆನ್ ಇದಾದಮೇಲೆ ಸೊ SPO ಬಗ್ಗೆ ನೋಡಿದ್ವಿ. ಸೊ ಇವಾಗ ಗಾಮಾ ರೇ ಬರ್ಸ್ಟ್ ಅಂತ ನೋಡೋಣ. ಸೊ ಗಾಮಾ ರೇ ಬರ್ಸ್ಟ್, ದೀಸ್ ಆರ್ ದ ಹೈಲಿ ಎನರ್ಜೆಟಿಕ್ ಬರ್ಸ್ಟ್ ಆಫ್ ಗಾಮಾ ರೇಸ್ lasting from less than a second to several minutes occurring in the distant parts of the universe. ಸರಿನಾ, ಇದೇನಂತಂದ್ರೆ ಬಿಕಾಸ್ ಆಫ್ ವೇರಿಯಸ್ ಕಾಸ್ಮಿಕ್ ಇವೆಂಟ್ಸ್ ಬರ್ಸ್ಟ್ ಆಗ್ತಿರುತ್ತೆ. ಸೊ ಅದ್ರ ಬರ್ಸ್ಟ್ ಆದಾಗ ಗಾಮಾ ರೇ ಪ್ರೊಡ್ಯೂಸ್ ಆಗುತ್ತೆ. ಗಾಮಾ ರೇ ಬರ್ಸ್ಟ್ ಆಗೋದಕ್ಕೆ ಗಾಮಾ ರೇಡಿಯೇಷನ್ ಬರ್ಸ್ಟ್ ಅಂತ ಕರೀತಾರೆ. ಸರಿನಾ, ಅದ್ರ ಟೈಮ್ ಪೀರಿಯಡ್ ನಾರ್ಮಲ್ ಆಗಿ ಸೆಕೆಂಡ್ಸ್ನ ಮಿನಿಟ್ಸ್ವರೆಗೆ ಇರುತ್ತೆ. ಆ್ಯಂಡ್ ದೆನ್ ಇದು ಯಾವ ಥರ ಎರಪ್ಟ್ ಆಗುತ್ತೆ ಅಂದರೆ ದೇ ಕ್ಯಾನ್ ಎರಪ್ಟ್ ವಿತ್ ದ ಲ್ಯುಮಿನೋಸಿಟಿ ವಿಚ್ ಇಸ್ ಅ ಕ್ವಿಂಟಿಲಿಯನ್ ಟೈಮ್ಸ್ ದಟ್ ಆಫ್ ಸನ್. ಸರಿನಾ, ಲ್ಯುಮಿನೋಸಿಟಿ ಅಂತಂದರೆ ಬೆಳಕು ಬರುತ್ತಲ್ಲ, ಸೊ ಸನ್ನಿಂದ ಎಷ್ಟು ಬೆಳಕು ಬರುತ್ತಲ್ಲ ಅದಕ್ಕಿಂತ ಕ್ವಿಂಟಿಲಿಯನ್, ನಾಟ್ ಜಸ್ಟ್ ಟ್ರಿಲಿಯನ್ ಅಲ್ಲ, ಕ್ವಿಂಟಿಲಿಯನ್ ಟೈಮ್ಸ್ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ಲ್ಯೂಮಿನಸ್ ಸಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಗಾಮಾ ರೇ ಬರ್ಸ್ಟ್ ಅಲ್ಲಿ ಎರಡು ಟೈಪ್ ಇರುತ್ತೆ. ಒಂದು ಶಾರ್ಟ್ ಗಾಮಾ ರೇ ಬರ್ಸ್ಟ್, ದೆನ್ ಲಾಂಗ್ ಗಾಮಾ ರೇ ಬರ್ಸ್ಟ್ ಅಂತ. ಸೊ ಶಾರ್ಟ್ ಟೈಮ್ ಗಾಮಾ ರೇ ಬರ್ಸ್ಟ್ ಯಾವಾಗ ರಿಸಲ್ಟ್ ಆಗುತ್ತೆ ಅಂದರೆ ಫ್ರಮ್ ದ ಕೊಲಿಷನ್ಸ್ ಆಫ್ ನ್ಯೂಟ್ರಾನ್ ಸ್ಟಾರ್ಸ್ ಆರ್ ಅ ನ್ಯೂಟ್ರಾನ್ ಸ್ಟಾರ್ ವಿತ್ ಅ ಬ್ಲ್ಯಾಕ್ ಹೋಲ್ lasting for less than 2 seconds, often followed by kilonovas. ಓಕೆ, ಸೊ ನಾರ್ಮಲ್ ಆಗಿ ನ್ಯೂಟ್ರಾನ್ ಸ್ಟಾರ್ಸ್ ಇರ್ತಾವಲ್ಲ, ಆ ನ್ಯೂಟ್ರಾನ್ ಸ್ಟಾರ್ಸ್ ಒಂದಕ್ಕೊಂದು ಕೊಲೈಡ್ ಆದಾಗ, ಇಲ್ಲ ಅಂತಂದರೆ ಒಂದು ನ್ಯೂಟ್ರಾನ್ ಸ್ಟಾರ್ ಬ್ಲ್ಯಾಕ್ ಹೋಲ್ ಜೊತೆ ಕೊಲೈಡ್ ಆದಾಗ ಇಟ್ ವಿಲ್ ಪ್ರೊಡ್ಯೂಸ್ ಶಾರ್ಟ್ ಗಾಮಾ ರೇ ಬರ್ಸ್ಟ್. ಓಕೆ, ಇಟ್ ಈಸ್ ಲೆಸ್ ದೆನ್ 2 seconds ಇರುತ್ತೆ. ಲಾಂಗ್ ಗಾಮಾ ರೇ ಬರ್ಸ್ಟ್ ಅಂದರೆ ರಿಸಲ್ಟ್ ಫ್ರಮ್ ದ ಎಕ್ಸ್ಪ್ಲೋಸಿವ್ ಡೆತ್ಸ್ ಆಫ್ ಎ ಮ್ಯಾಸಿವ್ ಸ್ಟಾರ್ಸ್ ಲಾಸ್ಟಿಂಗ್ 2 seconds ಆರ್ ಲಾಂಗರ್. ಸರಿನಾ, ಸೊ ಮ್ಯಾಸಿವ್ ಸ್ಟಾರ್ಸ್ ಡೆತ್ ಆಗುತ್ತಲ್ಲ, ಡೆತ್ ಆದಾಗ ಬರ್ಸ್ಟ್ ಆಗುತ್ತೆ, ಅವು ಬರೋಂಥ ಗಾಮಾ ರೇ ಬರ್ಸ್ಟ್ ಇರುತ್ತಲ್ಲ, ಇಟ್ ಇಸ್ ಬಿ ಮೋರ್ ದೆನ್ 2 seconds ಅಂತ ಇಲ್ಲಿ ಫಿಗರೇಟಿವ್ ಆಗಿದೆ. ಸೊ ಲಾಂಗ್ ಗಾಮಾ ರೇ ಬರ್ಸ್ಟ್ ಅಂದರೆ ಮೋರ್ ದೆನ್ 2 seconds ಇರುತ್ತೆ. ಸೊ ರೆಡ್ ಜೈಂಟ್ ಸ್ಟಾರ್ ಇರುತ್ತಲ್ಲ, ಸೊ ರೆಡ್ ಜೈಂಟ್ ಅಂದರೆ ಲೇಟರ್ ಪೀರಿಯಡ್ಸ್ ಆಫ್ ದಿ ಸ್ಟಾರ್ ಡೆವಲಪ್ಮೆಂಟ್ ಇದು. ಸರಿನಾ, ಅಲ್ಲಿ ರೆಡ್ ಜೈಂಟ್ ಆದಮೇಲೆ ಬ್ಲಾಸ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಸೋ ಡೆನ್ಸ್ ದಟ್ ಇಟ್ ಎಕ್ಸ್ಪೆಲ್ಸ್ ಇಟ್ಸ್ ಔಟರ್ ಲೇಯರ್ಸ್ ಇನ್ ಸೂಪರ್ನೋವಾ ಎಕ್ಸ್ಪ್ಲೋಷನ್. ಓಕೆ, ಡೆನ್ಸ್ ಆಗಿ ಸೂಪರ್ನೋವಾ ಎಕ್ಸ್ಪ್ಲೋಷನ್ ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆದಾಗ ಬರುವಂಥದ್ದೇ ಗಾಮಾ ರೇಸ್. ಓಕೆ, ಸೊ ಇದು ಲಾಂಗ್ ರೇಡಿಯೇಷನ್. ಇನ್ನೊಂದು ಶಾರ್ಟ್ ಗಾಮಾ ರೇ ರೇಡಿಯೇಷನ್ ಅಂತಂದರೆ ಬೈನರಿ ಸಿಸ್ಟಮ್ ಇರುತ್ತೆ. ಬೈನರಿ ಸಿಸ್ಟಮ್ ಅಂದರೆ ಎರಡು ಸ್ಟಾರ್ಸ್ ಇರುತ್ತೆ, ಒಂದು ಸೆಂಟರ್ ಆಫ್ ಮಾಸ್ ಇರುತ್ತೆ, ಯಾವುದೊಂದು ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ, ಅದ್ರ ಸುತ್ತ ಏನು ಮಾಡುತ್ತೆ ಅಂದರೆ ಕೊನೆಗೆ ಕೊಲೈಡ್ ಆಗುತ್ತೆ. ಇವೆಂಚುಲಿ ಕೊಲೈಡ್ ಆದಾಗ ಬರುವಂಥ ಬರ್ಸ್ಟ್ ಇರುತ್ತಲ್ಲ, ಅದಕ್ಕೆ ಗಾಮಾ ರೇ ಬರ್ಸ್ಟ್ ಅಂತ ಕರೀತಾರೆ. ಇದು ಶಾರ್ಟ್ ಗಾಮಾ ರೇ ಇರುತ್ತೆ. ಇಟ್ ವಿಲ್ ಬಿ ಲೆಸ್ ದೆನ್ 2 seconds ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಗಾಮಾ ರೇ ಬರ್ಸ್ಟ್ ಆ್ಯಂಡ್ SPOM. ಜೊತೆಗೆ ಇನ್ನೊಂದು ರಿಲೇಟೆಡ್ ನ್ಯೂಸ್, ಇನ್ನೊಂದು ಸ್ಪೇಸ್ ಇದರಲ್ಲಿ ನ್ಯೂಸ್ ಯಾವುದಿತ್ತಂದರೆ ALMA ಟೆಲಿಸ್ಕೋಪ್ ಅಂತ ನ್ಯೂಸಲ್ಲಿತ್ತು. ಇದು ನ್ಯೂಸಲ್ಲಿ ಯಾಕಿತ್ತಂದರೆ ರೀಸೆಂಟ್ಲಿ ಯೂಸಿಂಗ್ ದ ಪವರ್ ಆಫ್ ALMA ಟೆಲಿಸ್ಕೋಪ್, ದಟ್ ಈಸ್ Atacama Large Millimeter Submillimeter Array Telescope, astronomers have gained new insights into how the planets form around the binary star systems where two stars orbit a common center of mass. ಸರಿನಾ,
ಸೊ 2 ಸ್ಟಾರ್ಸ್ ಒಂದೇ ಸೆಂಟರ್ ಮಾಸ್ ಸುತ್ತೋದಕ್ಕೆ ಬೈನರಿ ಸಿಸ್ಟಮ್ ಅಂತ ಕರೀತಾರೆ. ಸೊ ಆ ಬೈನರಿ ಸಿಸ್ಟಮ್ನ ಸ್ಟಡಿ ಮಾಡಿ ಅದರಿಂದ ಪ್ಲಾನೆಟ್ಸ್ ಯಾವ ಥರ ಪ್ರೊಡ್ಯೂಸ್ ಆಗ್ತವೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ ರೀಸೆಂಟಾಗಿ ಆಸ್ಟ್ರೋನಮರ್ಸ್. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಬೌಟ್ ಆಲ್ಮಾ ಟೆಲಿಸ್ಕೋಪ್ ಅಂತಂದರೆ ಇಟ್ ಈಸ್ ದ ಸ್ಟೇಟ್ ಆಫ್ ಆರ್ಟ್ ಟೆಲಿಸ್ಕೋಪ್ ದಟ್ ಸ್ಟಡೀಸ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ at millimeter and sub-millimeter wavelengths. ಓಕೆ, ಸೊ ಒಂದು ಟೆಲಿಸ್ಕೋಪು ಏನಾದರೂ ಸ್ಟಡಿ ಮಾಡೋಕಂದಾಗ ಪರ್ಟಿಕ್ಯುಲರ್ ವೇವ್ಲೆಂತ್ ಸ್ಟಡಿ ಮಾಡುತ್ತೆ. ಇದು ಸ್ಟಡಿ ಮಾಡೋದು ಮಿಲಿಮೀಟರ್ ಮತ್ತು ಸಬ್ ಮಿಲಿಮೀಟರ್ ವೇವ್ಲೆನ್ಸಲ್ಲಿ, ಸರಿನಾ? ಎಕ್ಸಾಂಪಲ್ ಹಬ್ಬಲ್ ಟೆಲಿಸ್ಕೋಪ್ ಸ್ಟಡಿ ಮಾಡೋದು ಇನ್ಫ್ರಾರೆಡ್ ವೇವ್ಲೆಂತ್ ಸ್ಟಡಿ ಮಾಡುತ್ತೆ. ಹಬ್ಬಲ್ ಇನ್ಫ್ರಾರೆಡ್ ಸ್ಟಡಿ ಮಾಡುತ್ತೆ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದೆಯಲ್ಲ, ಇನ್ಫ್ರಾರೆಡ್ ವೇವ್ಲೆಂತ್ ಸ್ಟಡಿ ಮಾಡುತ್ತೆ. ಹಬ್ಬಲ್ ಟೆಲಿಸ್ಕೋಪ್ ಅವರು ವಿಸಿಬಲ್ ಲೈಟ್ ಸ್ಟಡಿ ಮಾಡುತ್ತೆ. ಓಕೆ, ಆ ಥರ ಪರ್ಟಿಕ್ಯುಲರ್ ಸ್ಯಾಟಲೈಟ್ ಇಂದು. ಸೊ ಇದು ಎಲ್ಲಿ ಬೇಸ್ ಆಗಿದೆ ಅಂತಂದರೆ ಆಟಕಾಮಾ ಅಂದ್ರಲ್ಲಿದೆ. ಇಟ್ ಈಸ್ ಅ ಡೆಸರ್ಟ್ ಇನ್ ಚಿಲಿ. ಓಕೆ, ಚೈಲಿಯಲ್ಲಿದೆ. ಸೊ ಇಟ್ ಈಸ್ ಅ ರೇಡಿಯೋ ಟೆಲಿಸ್ಕೋಪ್ ಕಂಪ್ರೈಸಿಂಗ್ ಆಫ್ 66 ಆಂಟೆನಾಸ್ ಲೊಕೇಟೆಡ್ ಆನ್ ದ ಅಟಕಾಮಾ ಡೆಸರ್ಟ್ ಇನ್ ನಾರ್ದರ್ನ್ ಚಿಲಿ. ಸರಿನಾ? ಅಟಕಾಮಾ ಡೆಸರ್ಟ್ ಅಲ್ಲಿ ಟೋಟಲ್ 66 ಆಂಟೆನಾಸ್ ಜೊತೆಗೆ ಕೂಡಿಸಿದ್ದಾರೆ. ಸೊ ಒಂದ್ಸರಿ ಬೇಕಂದ್ರೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. 66 ಆಂಟೆನಾಸ್ ಜೊತೆಗೆ ಕೂಡಿಸಿದ್ದಾರೆ. ಅದೆಲ್ಲ ಆಂಟೆನಾ ಪವರ್ ಯೂಸ್ ಮಾಡಿಕೊಂಡು ಇಟ್ ಆಕ್ಟ್ಸ್ ಆಸ್ ಅ ವರ್ಚುವಲ್ ಟೆಲಿಸ್ಕೋಪ್ ಥರ ಆಕ್ಟ್ ಆಗುತ್ತೆ ಅದು. ದೀಸ್ ಕ್ಯಾನ್ penetrate through dust clouds and help astronomers examine the dim and distant galaxies and the stars out there. Okay, so 66 ಟೆಲಿಸ್ಕೋಪ್ ಜೊತೆ ಕೂಡಿಸಿದಾಗ ಲಾರ್ಜ್ ಪವರ್ಡ್ ಟೆಲಿಸ್ಕೋಪ್ ಥರ ಆಕ್ಟ್ ಆಗುತ್ತೆ. ಸೊ ಡಿಸ್ಟೆಂಟ್ ಅಲ್ಲಿ ಲೈಕ್ ಯೂನಿವರ್ಸಲ್ಲಿ ಹೈಲಿ ಡಿಸ್ಟೆಂಟ್ ಅಲ್ಲಿ ಇರುವಂಥ ಆಬ್ಜೆಕ್ಟ್ಸ್ ಕೂಡ ಸ್ಟಡಿ ಮಾಡ್ಬೋದು ಇದರಿಂದ. ಆ್ಯಂಡ್ ಇಟ್ ಹ್ಯಾಸ್ ಎಕ್ಸ್ಟ್ರಾರ್ಡಿನರಿ ಸೆನ್ಸಿಟಿವಿಟಿ ವಿಚ್ ಅಲೋಸ್ ಇಟ್ ಟು ಡಿಟೆಕ್ಟ್ ಈವನ್ ಎಕ್ಸ್ಟ್ರೀಮ್ಲಿ ಫೇಂಟ್ ರೇಡಿಯೋ ಸಿಗ್ನಲ್ಸ್. ಸರಿನಾ? ಸೊ ಫೇಂಟ್ ರೇಡಿಯೋ ಸಿಗ್ನಲ್ಸ್ ಕೂಡ ಕ್ಯಾಪ್ಚರ್ ಮಾಡುತ್ತೆ. This telescope consists of 66 high precision antennas ಹೇಳಿದಿನಲ್ಲಿ ಸ್ಪ್ರೆಡ್ ಓವರ್ ಡಿಸ್ಟೆನ್ಸ್ ಆಫ್ ಅಪ್ ಟು 16 ಕಿಲೋಮೀಟರ್ಸ್. ಓಕೆ, 16 ಕಿಲೋಮೀಟರ್ ಏರಿಯಾದಲ್ಲಿ ವೈಡ್ ಆಗಿ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಪವರ್ ಜಾಸ್ತಿ ಇರುತ್ತೆ, ಲಾಂಗರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಆಪರೇಟೆಡ್ ಅಂಡರ್ ಅ ಪಾರ್ಟ್ನರ್ಶಿಪ್ ಬಿಟ್ವೀನ್ USA ಆ್ಯಂಡ್ 16 ಕಂಟ್ರೀಸ್ ಇನ್ ಯುರೋಪ್ ಪ್ಲಸ್ ಕೆನಡಾ, ಜಪಾನ್, ಸೌತ್ ಕೊರಿಯಾ, ತೈವಾನ್ ಆ್ಯಂಡ್ ಚಿಲಿ. ಸರಿನಾ? ಇಟ್ ಈಸ್ ನಾಟ್ ಬಿಲಾಂಗಿಂಗ್ ಟು ಎನಿ ಪರ್ಟಿಕ್ಯುಲರ್ ಕಂಟ್ರಿ. ಚಿಲಿಗೆ ಅಷ್ಟೇ ಬಿಲಾಂಗ್ ಆಗಿಲ್ಲ. ಇನ್ಸ್ಟೆಡ್ ಇಟ್ ಈಸ್ ಬಿಲಾಂಗಿಂಗ್ ಟು more than 20 countries ಅಂತ ಹೇಳ್ಬೋದು. USA ಪ್ಲಸ್ 16 ಕಂಟ್ರೀಸ್ ಇನ್ ಯುರೋಪ್ ಆ್ಯಂಡ್ ದೆನ್ ಕೆನಡಾ, ಜಪಾನ್, ಸೌತ್ ಕೊರಿಯಾ, ತೈವಾನ್, ಚೈಲಿ. ಇಂಡಿಯಾ ಇದರಲ್ಲಿ ಇದೆಯಾ ಮೆಂಬರ್ ಅಂತ ಅಂದರೆ ಮೆಂಬರ್ ಆಗಿಲ್ಲ. ಸೊ ಅದು ಇಂಪಾರ್ಟೆಂಟ್. ಚೈನಾ ಇದೆಯಾ ಅದರಲ್ಲಿ? ಚೈನಾನು ಕೂಡ ಇಲ್ಲ. ಸೊ ಇದು ಫ್ಯಾಕ್ಚುಯಲ್ ಆಯಿತು. ಸೊ ಇದು ಟುಡೇಸ್ ಟಾಪಿಕ್. ಶಾರ್ಟ್ ಟಾಪಿಕ್ ಆಗಿದ್ರು ಕೂಡ ಸಿಗ್ನಿಫಿಕೆಂಟ್ ಇರುತ್ತೆ ನಮಗೆ. UPSC ದೀಸ್ ಕೈಂಡ್ ಆಫ್ ಟಾಪಿಕ್ಸ್ನ ಪಿಕ್ ಮಾಡ್ತಿರ್ತಾರೆ ಪ್ರಿಲಿಮ್ಸಿಗೆ. ಸೊ ಏನೋ ಪ್ರಿಲಿಮ್ಸ್ ದೂರ ಇದೆ, ಆದರೂ ಕೂಡ ಇಂಥ ಟಾಪಿಕ್ಸ್ನ ಜಸ್ಟ್ ನೋಟ್ ಮಾಡ್ಕೊಂಡ್ರೆ ಯಾವುದೋ ಮೂಲೆಯಲ್ಲಿ ರಿವಿಷನ್ ಮಾಡುವಾಗ ಈಸಿ ಆಗುತ್ತೆ. ಓಕೆ, ಸೊ ನಿಮಗೆ ಬೇರೆ ಏನಾದರೂ ಡೌಟ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬರೋ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತೆ. ಜೊತೆಗೆ ಮೇನ್ಸ್ ರಿಲೇಟೆಡ್ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆವಾಗ ನಮಗೂ ಕೂಡ ಒಂದು ಜೋಶ್ ಬರುತ್ತೆ. ಸೊ ಇಟ್ ವಿಲ್ ಮೋಟಿವೇಟ್ ಅಸ್ ಟು ಮೇಕ್ ವಿಡಿಯೋಸ್ ಆ್ಯಂಡ್ ಬ್ರಿಂಗ್ ಔಟ್ ನ್ಯೂ ಪ್ರೋಗ್ರಾಮ್ಸ್. ಸೊ ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.